ಬಿಜೆಪಿ ಬಣಗಳ ಬಾಣ ಬಿರುಸು ಭಿನ್ನರ ಪಡೆಯಿಂದ ಲಿಂಗಾಯತ ದಾಳ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿವೈವಿ ಬೆಂಬಲಿಗರಿಂದ ಸಭೆ. ಎರಡೂ ಬಣದವರು ಕೂಡ ತಮ್ಮದೇ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಏನೇನಾಯಿತು ನಿನ್ನೆಯ ಡೆವಲಪ್ಮೆಂಟ್ ಅಂತ ನಾವು ನೋಡೋದಾದರೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ನೇರ ಹೋರಾಟಕ್ಕಿಳಿದಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಮುಖಂಡರು ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿಗೆ ಅವಕಾಶ ಸಿಗದ ಕಾರಣ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ಬುಧವಾರ ತಡರಾತ್ರಿ ಬೆಂಗಳೂರಿಗೆ ರಿಟರ್ನ್ ಆಗಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದ ಬಳಿಕ ಅಂದರೆ ಫೆಬ್ರವರಿ 9ರ ನಂತರ ಯತ್ನಾಳ್ ಬಣದ ಮುಖಂಡರು ಮತ್ತೊಮ್ಮೆ ದೆಹಲಿಗೆ ಯಾತ್ರೆ ಕೈಗೊಳ್ಳಲಿದ್ದಾರೆ. ಆಗ ವರಿಷ್ಠರನ್ನ ಭೇಟಿ ಮಾಡುವ ನಿರೀಕ್ಷೆ ಇದೆ ಅಂತ ಮೂಲಗಳು ಹೇಳ್ತಾ ಇದೆ. ಫೆಬ್ರವರಿ 10ರಂದು ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಪೂಜಾ ಕಾರ್ಯಕ್ರಮ ಇದೆ. ಸೊ ಇದೇ ನೆಪದಲ್ಲಿ 9ರಂದೇ ದೆಹಲಿಗೆ ತೆರಳಿ ಲಿಂಗಾಯತ ಮುಖಂಡರ ಸಭೆ ನಡೆಸೋಕೆ ಭಿನ್ನಮತೀಯ ನಾಯಕರು ಸಿದ್ಧತೆಯನ್ನು ನಡೆಸಿದ್ದಾರೆ. ಫೆಬ್ರವರಿ 10ಕ್ಕೆ ದೆಹಲಿಯ ಸೋಮಣ್ಣ ನಿವಾಸದಲ್ಲಿ ಪೂಜೆ, ಆ ವೇಳೆ ಲಿಂಗಾಯತರ ಸಭೆಗೆ ಪ್ಲಾನ್ ಮಾಡಲಾಗಿದೆ. ಫೆಬ್ರವರಿ 9ರ ನಂತರ ವರಿಷ್ಠರ ಭೇಟಿಗೆ ಮತ್ತೊಂದು ಸುತ್ತಿನ ಸರ್ಕಸ್ ಮಾಡಬೇಕು ಅಂತ ಯತ್ನಾಳ್ ಬಣದವರು ಕಾಯ್ಕೊಂಡು ಕೂತಿದ್ದಾರೆ. ಅದು ಅವರ ಸ್ಟ್ರಾಟಜಿ. ಹಾಗಿದ್ರೆ ವಿಜಯೇಂದ್ರ ಕಡೆಯವರು ಏನು ಚಿಂತನೆ ಮಾಡ್ತಾ ಇದ್ದಾರೆ, ಅವ್ರ ನಡೆ ಏನು ಅಂತ ಅಂದರೆ, ವರಿಷ್ಠರಾದ ಅಮಿತ್ ಶಾ ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಆಗಿದ್ದರೆ ಸಾಕ್ಷಿ ಬಿಡುಗಡೆ ಮಾಡಲಿ ಅಂತ ವಿಜಯೇಂದ್ರ ಅವರು ಸವಾಲ್ ಹಾಕಿದ್ದಾರೆ. ಕಟ್ಟನಾಯ್ಡು ನಿವಾಸದಲ್ಲಿ ಸಭೆ ಸೇರಿದ್ದಾರೆ ಬಿವೈನ ಮಿನಿಸ್ಟರ್. ಹೌದಾ, ಹೋಗಿ ಭೇಟಿ ಮಾಡಿದ್ದಾರೆ ಅಲ್ವಾ, ಮಾತುಕತೆ ನಡೆಸಿದಾರಲ್ಲ, ಹಾಗಿದ್ರೆ ಸಾಕ್ಷಿ ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇರುವವರನ್ನ ಕೇಂದ್ರ ವರಿಷ್ಠರು ಮುಲಾಜಿಲ್ಲದೆ ಉಚ್ಚಾಟಿಸಬೇಕು, ಇಲ್ಲದೇ ಇದ್ರೆ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪರವಾಗಿ ಮಾಜಿ ಸಚಿವರು ಶಾಸಕರ ಬಣ ಒತ್ತಾಯಿಸ್ತಾ ಇದೆ. ಪಕ್ಷದ ಭಿನ್ನಮತೀಯ ಮುಖಂಡರಿಗೆ ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕ ಜೆ.ಪಿ. ನಡ್ಡಾ, ಅಮಿತ್ ಶಾ ಮತ್ತಿತರನ್ನ ಭೇಟಿಯಾಗೋಕೆ ಸಾಧ್ಯ ಆಗಿಲ್ಲ. ಭೇಟಿ ಮಾಡಿದ್ರೆ ಫೋಟೋ ಬಿಡುಗಡೆ ಮಾಡಲಿ ಅಂತ ಸವಾಲನ್ನು ಕೂಡ ಹಾಕಿದ್ದಾರೆ. ಬುಧವಾರ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಸಭೆ ನಡೆಸಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಮಾಜಿ ಶಾಸಕರಾದ ಸಂಪಗಿ, ಎಂಡಿ ಲಕ್ಷ್ಮೀನಾರಾಯಣರು ಮತ್ತಿತರರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡುತ್ತಿರುವ ಭಿನ್ನಮತೀಯರನ್ನ ತಕ್ಷಣ ಉಚ್ಚಾಟನೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದು ವಿಜಯೇಂದ್ರ ಬಣದವ್ರು ಕೇಳ್ಕೊಳ್ತಾ ಇರೋದು. ಇವ್ರು ಹೋಗಿ ನಾವು ಮಾತಾಡ್ಕೊಂಡು ಬಂದ್ವಿ, ಸುದೀರ್ಘವಾಗಿ ಚರ್ಚೆ ಮಾಡ್ಕೊಂಡು ಬಂದ್ವಿ, ರಾಜ್ಯದಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ಹೇಳ್ಕೊಂಡು ಬಂದ್ವಿ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಹೌದಾ, ಹಾಗಾದ್ರೆ ಮೀಟ್ ಆಗಿದ್ರೆ ಸಾಕ್ಷಿ ಬೇಕಲ್ಲ, ಫೋಟೋ ಅಂತೂ ತೆಗೆಸ್ಕೊಂಡಿರ್ತಾರಲ್ಲ, ಆ ಫೋಟೋನ ರಿಲೀಸ್ ಮಾಡಲಿ ನೋಡೋಣ ಅಂತ ಕೇಳ್ತಾ ಇದ್ದಾರೆ, ಸವಾಲ್ ಹಾಕಿದ್ದಾರೆ. ನೋಡಬೇಕು ಈ ಬೆಳವಣಿಗೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ.